ಮಕ್ಕಳೇ, ಈ ವಿಡಿಯೋನಲ್ಲಿ ಸೆಕೆಂಡ್ PUCಯ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಚಾಪ್ಟರ್ನ ಎಕ್ಸಸೈಸ್ 1.4 ನ ಕ್ವೆಶ್ಚನ್ ನಂಬರ್ 1 ಮತ್ತು 2 ಸಾಲ್ವ್ ಮಾಡೋಣ. ಎಕ್ಸಸೈಸ್ 1.4 ನಲ್ಲಿ ಬೈನರಿ ಆಪರೇಷನ್ಸ್ ಮೇಲೆ ಲೆಕ್ಕಗಳಿದೆ. ನಾನು ಬೈನರಿ ಆಪರೇಷನ್, ಅದರ ಡೆಫಿನಿಷನ್ ಮತ್ತು ಅದರ ಪ್ರಾಪರ್ಟೀಸ್ ಮೇಲೆ ವಿಡಿಯೋ ಮಾಡಿದ್ದೀನಿ. ಅದನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಮಕ್ಕಳೇ, ಇದನ್ನು ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾವಾಗಲೂ ಕಾನ್ಸೆಪ್ಟ್ ತಿಳ್ಕೋಬೇಕು, ಅದಾದ ಮೇಲೆ ಲೆಕ್ಕ ಮಾಡಬೇಕು. ಡೈರೆಕ್ಟಾಗಿ ಲೆಕ್ಕ ಮಾಡೋಕ್ಕೆ ಹೋದರೆ ನಮಗೆ ಕೆಲವು ವಿಷಯಗಳು ಗೊತ್ತಾಗಲ್ಲ. ಅದಕ್ಕೆ ಆ ವಿಡಿಯೋ ನೋಡಿ ನಂತರ ಇದನ್ನು ನೋಡಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಸುಲಭವಾಗಿ ಲೆಕ್ಕನೂ ಮಾಡಬಹುದು. ಮೊದಲನೇ ಲೆಕ್ಕ, ಡಿಟರ್ಮೈನ್ ವೆದರ್ ಆರ್ ನಾಟ್ ಈಚ್ ಆಫ್ ದ ಡೆಫಿನಿಷನ್ ಆಫ್ ಸ್ಟಾರ್ ಗಿವನ್ ಬಿಲೋ ಗಿವ್ಸ್ ಬೈನರಿ ಆಪರೇಷನ್. ಕೊಟ್ಟಿರೋ ಮ್ಯಾಥಮೆಟಿಕಲ್ ಆಪರೇಷನ್ ಬೈನರಿ ಆಪರೇಷನ್ ಹೌದೋ ಅಲ್ವೋ ಅಂತ ಹೇಳಬೇಕು. ಇನ್ ದ ಇವೆಂಟ್ ದಟ್ ಸ್ಟಾರ್ ಇಸ್ ನಾಟ್ ಎ ಬೈನರಿ ಆಪರೇಷನ್, ಗಿವ್ ಜಸ್ಟಿಫಿಕೇಶನ್ ಫಾರ್ ದಿಸ್ ಅಂತ ಹೇಳ್ತಾರೆ. ಡಿಫೈನ್ ಮಾಡಿರೋ ಮ್ಯಾಥಮೆಟಿಕಲ್ ಆಪರೇಷನ್ ಬೈನರಿ ಆಪರೇಷನ್ ಆಗಿದ್ರೆ ಸರಿ. ಅಕಸ್ಮಾತ್ ಬೈನರಿ ಆಪರೇಷನ್ ಅಲ್ಲ ಅಂದ್ರೆ ಅದು ಯಾಕೆ ಬೈನರಿ ಆಪರೇಷನ್ ಅಲ್ಲ ಅಂತ ಜಸ್ಟಿಫೈ ಮಾಡಬೇಕು. ಅಂದ್ರೆ ಒಂದು ಉದಾಹರಣೆ ಕೊಟ್ಟು ನಾವು ಹೇಳಬೇಕಾಗತ್ತೆ ಅಷ್ಟೇ. ಈಗ ಸಾಲ್ವ್ ಮಾಡೋಣ. ಮೊದಲನೇ ಲೆಕ್ಕದಲ್ಲಿ 5 ಸಬ್ ಕ್ವೆಶ್ಚನ್ಗಳಿದೆ. ಅದರಲ್ಲಿ ಮೊದಲನೇ ಸಬ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ ಆನ್ Z+ ಅಂದ್ರೆ ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಮೇಲೆ ಈ ಮ್ಯಾಥಮೆಟಿಕಲ್ ಆಪರೇಷನ್ ಡಿಫೈನ್ ಆಗಿದೆ. ಹೇಗೆ ಡಿಫೈನ್ ಆಗಿದೆ ಅಂದ್ರೆ A*B is equal to A - B ಅಂತ ಇದು ಡಿಫೈನ್ ಆಗಿರೋದು. ಈಗ ನಮ್ಗೆ ಡೆಫಿನಿಷನ್ ಗೊತ್ತಿದೆ. ಬೈನರಿ ಆಪರೇಷನ್ ಆಗ್ಬೇಕಾದ್ರೆ ಕಂಡೀಷನ್ ಏನು? ಕ್ಲೋಷರ್ ಪ್ರಾಪರ್ಟಿ ನಿಜ ಆಗ್ಬೇಕು, ಸರಿ ಹೊಂದಬೇಕು. ಕ್ಲೋಷರ್ ಪ್ರಾಪರ್ಟಿ ಅಂದ್ರೆ Z+ ಅಂತ ಹೇಳ್ತೀವಲ್ಲ. ಈಗ Z+ ಇಂದ 2 ಸಂಖ್ಯೆಗಳನ್ನ ತಗೊಂಡು ಆ 2 ಸಂಖ್ಯೆಗಳ ಮೇಲೆ ಈ ಮ್ಯಾಥಮೆಟಿಕಲ್ ಆಪರೇಷನ್ ಮಾಡಿದಾಗ ನಮಗೆ ಬರುವ ಉತ್ತರ ಸಹ ಈ Z+ ಸೆಟ್ ನಲ್ಲಿ ಇದ್ದರೆ ಆಗ ಡಿಫೈನ್ ಮಾಡಿರುವಂತಹ ಮ್ಯಾಥಮೆಟಿಕಲ್ ಆಪರೇಷನ್ ಈ ಸೆಟ್ ನ ಮೇಲೆ ಬೈನರಿ ಆಪರೇಷನ್ ಆಗುತ್ತೆ. ಅವಾಗ ಕ್ಲೋಷರ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗುತ್ತೆ ಅಂತ ಅರ್ಥ. ಅಂದ್ರೆ 2 ಸಂಖ್ಯೆಗಳನ್ನು ತಗೊಳ್ಳೋದು, ಮ್ಯಾಥಮೆಟಿಕಲ್ ಆಪರೇಷನ್ ಮಾಡೋದು, ಬರುವ ಉತ್ತರ ಯಾವ ಸೆಟ್ ಕನ್ಸಿಡರ್ ಮಾಡಿರ್ತೀವಲ್ಲ ಆ ಸೆಟ್ ನಲ್ಲಿ ಇರಬೇಕು ಅಷ್ಟೇ. ಆಗ ತಗೊಂಡಂತಹ ಮ್ಯಾಥಮೆಟಿಕಲ್ ಆಪರೇಷನ್ ಬೈನರಿ ಆಪರೇಷನ್ ಆಗತ್ತೆ ಆ ಸೆಟ್ ನ ಮೇಲೆ ಅಂತ ನಮ್ಮ ಬೈನರಿ ಆಪರೇಷನ್ ಡೆಫಿನಿಷನ್. ಈಗ ಇದನ್ನ ಸಾಲ್ವ್ ಮಾಡೋಣ. ಏನಪ್ಪಾ ಅಂದ್ರೆ ಇಲ್ಲಿ ನಾನು Z+ ಅಂದ್ರೆ ಪಾಸಿಟಿವ್ ಇಂಟೀಜರ್ ಗಳನ್ನ ತಗೊಂಡಾಗ ಒಂದನ್ನ ಇನ್ನೊಂದರಿಂದ ಕಳೆದಾಗ ನಮಗೆ ನೆಗೆಟಿವ್ ಇಂಟೀಜರ್ ಬರೋ ಸಾಧ್ಯತೆನೂ ಇರುತ್ತಲ್ವಾ. ಯಾವುದೇ 2 ಪಾಸಿಟಿವ್ ಇಂಟೀಜರ್ ನ ತಗೊಂಡು ಕಳೆದಾಗ ನಮ್ಮ ಉತ್ತರ ನೆಗೆಟಿವ್ ಇಂಟೀಜರ್ ಬರೋ ಸಾಧ್ಯತೆನೂ ಇರೋದ್ರಿಂದ ಅದು Z+ ಗೆ ಸೇರಿರಲ್ಲ. ಅದಕ್ಕೆ ನಾವು ಒಂದು ಉದಾಹರಣೆ ಕೊಟ್ಬಿಡ್ಬೇಕು ಅಷ್ಟೇ. ಈಗ ನಾನು 1,3 ತಗೊಂಡಿದ್ದೀನಿ. ಕನ್ಸಿಡರ್ 1,3 ವಿಚ್ ಬಿಲಾಂಗ್ಸ್ ಟು ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಅಂತ 2 ಸಂಖ್ಯೆಗಳನ್ನ ತಗೊಳ್ಳೋಣ. ಈಗ ಮ್ಯಾಥಮೆಟಿಕಲ್ ಆಪರೇಷನ್ ಮಾಡೋಣ. 1*3 ಆಪರೇಷನ್ ಹೇಗಪ್ಪ ಡಿಫೈನ್ ಆಗಿರೋದಂದ್ರೆ A - B ಅಲ್ವಾ. ಸೊ 1 - 3 ಅಂತ ಇಸ್ ಈಕ್ವಲ್ ಟು -2. -2 Z+ ನಲ್ಲಿ ಇಲ್ಲ. ನಮ್ಗಿದ್ರಿಂದ ಏನ್ ಅರ್ಥ ಆಗತ್ತೆ? ಹೆನ್ಸ್ ಡಿಫೈನ್ಡ್ ಮ್ಯಾಥಮೆಟಿಕಲ್ ಆಪರೇಷನ್ ಸ್ಟಾರ್ ಇಸ್ ನಾಟ್ ಎ ಬೈನರಿ ಆಪರೇಷನ್ ಅಂತ. ನೋಡಿ, ಇವಾಗ ನಾನು ಇಲ್ಲಿ ಇಸ್ ನಾಟ್ ಎ ಬೈನರಿ ಆಪರೇಷನ್ ಅಂದ್ರೆ ಅಲ್ಲಿ 2 ಮುಖ್ಯವಾಗಿ ಕನ್ಸಿಡರ್ ಮಾಡಬೇಕಾದಂತ ಪಾಯಿಂಟ್ಸ್ ಇದೆ. ಯಾವುದು? ಒಂದು, ನಮ್ಮ ಮ್ಯಾಥಮೆಟಿಕಲ್ ಆಪರೇಷನ್ ಹೇಗೆ ಡಿಫೈನ್ ಆಗಿದೆ ಅನ್ನೋದೊಂದು. ಇನ್ನೊಂದು, ಯಾವ ಸೆಟ್ ನ ಮೇಲೆ ಡಿಫೈನ್ ಆಗಿದೆ ಅನ್ನೋದು. ಅಂದ್ರೆ ಈ ಮ್ಯಾಥಮೆಟಿಕಲ್ ಆಪರೇಷನ್ ಕನ್ಸಿಡರ್ಡ್ ಸೆಟ್ ಮೇಲೆ ಬೈನರಿ ಆಪರೇಷನ್ ಅಲ್ಲ ಅಂತ ನಾವು ಕನ್ಕ್ಲೂಡ್ ಮಾಡ್ತಾ ಇದೀವಿ. ಈಗ 2ನೇ ಲೆಕ್ಕ ಮಾಡೋಣ. 2ನೇ ಲೆಕ್ಕ ಯಾವ ಸೆಟ್ ಮೇಲೆ? ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಮೇಲೆನೆ ಡಿಫೈನ್ ಆಗಿದೆ. ಹೇಗೆ ಡಿಫೈನ್ ಆಗಿದೆ? ಸ್ಟಾರ್ ಇಸ್ ಡಿಫೈನ್ಡ್ ಆಸ್ A*B is equal to A into B ಅಂದ್ರೆ 2 ಸಂಖ್ಯೆಗಳನ್ನ ಗುಣಿಸೋದು. ಈಗ ನೋಡಿ, 2 ಪಾಸಿಟಿವ್ ಇಂಟೀಜರ್ ಗಳನ್ನ ತಗೊಂಡು ಅದನ್ನ ಗುಣಿಸಿದಾಗ ನಮಗ್ ಬರೋದು ಖಂಡಿತ ಒಂದು ಪಾಸಿಟಿವ್ ಇಂಟೀಜರ್ ಅಲ್ವಾ. ಹಾಗಾಗಿ ಇದು ಬೈನರಿ ಆಪರೇಷನ್ ಆಗತ್ತೆ. ಇವಾಗ 2 ಪಾಸಿಟಿವ್ ಇಂಟೀಜರ್ ತಗೊಂಡು ಗುಣಿಸಿದಾಗ ಖಂಡಿತ ನೆಗೆಟಿವ್ ಬರಕ್ಕೆ ಸಾಧ್ಯ ಇಲ್ಲ ತಾನೆ. ಅದಕ್ಕೆ ಅದನ್ನೇ ಹೇಳ್ಬಿಡೋಣ. ಕ್ಲಿಯರ್ಲಿ ದ ಪ್ರಾಡಕ್ಟ್ ಆಫ್ 2 ಪಾಸಿಟಿವ್ ಇಂಟೀಜರ್ಸ್ ಇಸ್ ಅಗೈನ್ ಅ ಪಾಸಿಟಿವ್ ಇಂಟೀಜರ್. ದಸ್ ಫಾರ್ ಆಲ್ A, B ಅಂದ್ರೆ ಯಾವುದೇ 2 A, B ಅನ್ನು ನೀವು ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಇಂದ ತಗೊಂಡು ಈ ಮ್ಯಾಥಮೆಟಿಕಲ್ ಆಪರೇಷನ್ ಮಾಡಿದ್ರೆ ಅದು ಬೈನರಿ ಆಪರೇಷನ್ನೇ ಆಗತ್ತೆ. ಹೆನ್ಸ್ ಸ್ಟಾರ್ ಇಸ್ ಅ ಬೈನರಿ ಆಪರೇಷನ್ ಆನ್ Z+. ಅಂದ್ರೆ ಈ ರೀತಿ ಡಿಫೈನ್ ಆದಾಗ Z+ ಮೇಲೆ ಸ್ಟಾರ್ ಬೈನರಿ ಆಪರೇಷನ್ ಆಗತ್ತೆ. 3ನೇ ಸಬ್ ಕ್ವೆಶ್ಚನ್ ಆನ್ R ಅಂದ್ರೆ ಆನ್ ಸೆಟ್ ಆಫ್ ರಿಯಲ್ ನಂಬರ್ಸ್. ಸ್ಟಾರ್ ಇಸ್ ಡಿಫೈನ್ಡ್ ಆಸ್ A*B is equal to AB² ಅಂತ. ಇದು ಸ್ಕ್ವೇರ್ ಇರೋದು B ಗೆ ಮಾತ್ರ. A into B² ಆಗುತ್ತೆ. ಸೆಟ್ ಆಫ್ ರಿಯಲ್ ನಂಬರ್ಸ್ ಅಲ್ವಾ ಕನ್ಸಿಡರ್ ಮಾಡಿರೋದು. ಕನ್ಸಿಡರ್ A, B ಬಿಲಾಂಗ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್. ಸೆಟ್ ಆಫ್ ರಿಯಲ್ ನಂಬರ್ಸ್ ಇಂದ 2 ರಿಯಲ್ ನಂಬರ್ ಗಳನ್ನ ತಗೊಂಡಿದ್ದೀನಿ, A ಮತ್ತೆ B ಅಂತ. A ಒಂದು ರಿಯಲ್ ನಂಬರ್ ಆಗಿದೆ, ಮತ್ತೆ B ನ ತಗೊಂಡಿದೀವಲ್ಲ ಅದನ್ನ ಸ್ಕ್ವೇರ್ ಮಾಡೋಣ. B². ಸ್ಕ್ವೇರ್ ಮಾಡಿದಾಗ್ಲೂ ರಿಯಲ್ ನಂಬರೇ ಆಗಿರುತ್ತಲ್ವಾ. A ಇಸ್ ಅ ರಿಯಲ್ ನಂಬರ್, B ಸಹ ಒಂದು ರಿಯಲ್ ನಂಬರ್ ಆಗಿದೆ.
ಅವಾಗ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಸ್ಕ್ವೇರ್ ಏನಾಗುತ್ತೆ, ಅದೆರಡನ್ನು ಒಂದರಿಂದ ಇನ್ನೊಂದು ಗುಣಿಸಿದಾಗ ಅದು ಸಹ ಒಂದು ರಿಯಲ್ ನಂಬರ್ ಆಗಿರುತ್ತೆ. ಹಾಗಾಗಿ ನಮಗೆ ಕೊಟ್ಟಂತ ಮ್ಯಾಥಮೆಟಿಕಲ್ ಆಪರೇಷನ್ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಏನಾಗುತ್ತೆ, ಸೆಟ್ ಆಫ್ ರಿಯಲ್ ನಂಬರ್ಸ್ ಅಲ್ಲಿ ಇರುತ್ತೆ. ಅಂದ್ರೆ ಕ್ಲೋಷರ್ ಪ್ರಾಪರ್ಟಿ ಸರಿ ಹೊಂದತ್ತೆ. ಆಗ ಹೆನ್ಸ್ ಸ್ಟಾರ್ ಇಸ್ ಅ ಬೈನರಿ ಆಪರೇಷನ್ ಆನ್ ಆರ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಮೇಲೆ ಡಿಫೈನ್ ಮಾಡಿರುವಂತಹ ಮ್ಯಾಥಮೆಟಿಕಲ್ ಆಪರೇಷನ್ ಬೈನರಿ ಆಪರೇಷನ್ ಆಗಿದೆ ಅಂತ ಕನ್ಕ್ಲೂಡ್ ಮಾಡ್ತೀವಿ. ಈಗ 4ನೇ ಸಬ್ ಕ್ವೆಶ್ಚನ್, ಆನ್ ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಸ್ಟಾರ್ ಈಸ್ ಡಿಫೈನ್ಡ್ ಆಸ್ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಅಂತ ಡಿಫೈನ್ ಮಾಡಿದ್ದಾರೆ. ಈಗ ನೋಡಿ ಝೆಡ್ ಪ್ಲಸ್ ಅಲ್ಲಿ ಬರೀ ಪಾಸಿಟಿವ್ ಇಂಟೀಜರ್ಸ್ ಇದೆ. ಈಗ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ತಗೊಳ್ಳೋಣ. ಅಂದ್ರೆ ಎ ಅಂಡ್ ಬಿ ಎರಡು ಇಂಟೀಜರ್ ಆಗಿದೆ. ಒಂದನ್ನ ಇನ್ನೊಂದರಿಂದ ಕಳೆದಾಗ ಪಾಸಿಟಿವ್ ಆದ್ರೆ ಬರಬಹುದು, ನೆಗೆಟಿವ್ ಆದ್ರೆ ಬರಬಹುದು. ಆದ್ರೆ ಮಾಡ್ಯುಲಸ್ ತಗೊಂಡಿರೋದ್ರಿಂದ ಇದು ಯಾವಾಗ್ಲೂ ಪಾಸಿಟಿವ್ವೇ ಆಗಿರುತ್ತೆ. ಹಾಗಾಗಿ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಝೆಡ್ ಪ್ಲಸ್ ಇಂದ ಯಾವುದೇ ಎರಡು ಇಂಟೀಜರ್ ಅನ್ನ ತಗೊಳ್ಳಿ, ಅದನ್ನ ಒಂದರಿಂದ ಇನ್ನೊಂದನ್ನ ಕಳೆದು ಮಾಡ್ಯುಲಸ್ ತಗೊಂಡಾಗ ಅದು ಪಾಸಿಟಿವ್ ಸಂಖ್ಯೆನೇ ಆಗಿರೋದ್ರಿಂದ ಅದು ಯಾವಾಗಲೂ ಝೆಡ್ ಪ್ಲಸ್ ಅಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಈ ಮ್ಯಾಥಮೆಟಿಕಲ್ ಆಪರೇಷನು ಝೆಡ್ ಪ್ಲಸ್ ಮೇಲೆ ಬೈನರಿ ಆಪರೇಷನ್ ಆಗಿದೆ. ಈಗ 5ನೇ ಸಬ್ ಕ್ವೆಶ್ಚನ್, ಮತ್ತೆ ಆನ್ ಸೆಟ್ ಆಫ್ ಝೆಡ್ ಪ್ಲಸ್ ಡಿಫೈನ್ ಮಾಡಿದ್ದಾರೆ. ಸ್ಟಾರ್ ಈಸ್ ಡಿಫೈನ್ಡ್ ಆಸ್ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಅಂತ ಡಿಫೈನ್ ಆಗಿದೆ. ಇವಾಗ ನೋಡಿ ಇಲ್ಲಿ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಬೈನರಿ ಆಪರೇಷನ್ ಡಿಫೈನ್ ಆಗಿರೋದು ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಆನ್ ಝೆಡ್ ಪ್ಲಸ್. ಅಂದ್ರೆ ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಇಂದ ಎರಡು ಇಂಟೀಜರ್ ಗಳನ್ನ ತಗೊಂಡಿದೀವಿ, ಎ ಮತ್ತೆ ಬಿ ಅಂತ. ಎ ಈಗಾಗಲೇ ಅದರಲ್ಲಿ ಇದ್ದೇ ಇರೋದ್ರಿಂದ ಈ ಮ್ಯಾಥಮೆಟಿಕಲ್ ಆಪರೇಷನ್ ಖಂಡಿತ ಬೈನರಿ ಆಪರೇಷನ್ ಆಗೇ ಆಗತ್ತೆ. ಅದಕ್ಕೆ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ ಝೆಡ್ ಪ್ಲಸ್, ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಬಿಲಾಂಗ್ಸ್ ಟು ಝೆಡ್ ಪ್ಲಸ್. ಎ ಝೆಡ್ ಪ್ಲಸ್ ಇಂದನೇ ತಗೊಂಡಿದೀವಲ್ಲ, ಅದು ಖಂಡಿತ ಅದು ಝೆಡ್ ಪ್ಲಸ್ ಸೇರ್ಲೇಬೇಕು, ಅದರಲ್ಲೇ ಇದೆ. ಹಾಗಾಗಿ ಇದು ಬೈನರಿ ಆಪರೇಷನ್ ಆಗುತ್ತೆ. ಹೆನ್ಸ್ ಸ್ಟಾರ್ ಇಸ್ ಅ ಬೈನರಿ ಆಪರೇಷನ್ ಆನ್ ಝೆಡ್ ಪ್ಲಸ್. ಡಿಫೈನ್ ಆಗಿರೋ ಈ ಮ್ಯಾಥಮೆಟಿಕಲ್ ಆಪರೇಷನ್ಗೆ ಈ ಸೆಟ್ ಮೇಲೆ ಇದು ಬೈನರಿ ಆಪರೇಷನ್ ಆಗುತ್ತೆ. ಈಗ 2ನೇ ಲೆಕ್ಕ ನೋಡೋಣ. ಇದರಲ್ಲಿ 6 ಪ್ರಶ್ನೆಗಳಿವೆ. ಫಾರ್ ಈಚ್ ಆಪರೇಷನ್ ಸ್ಟಾರ್ ಡಿಫೈನ್ಡ್ ಬಿಲೋ ಡಿಟರ್ಮೈನ್ ವೆದರ್ ಸ್ಟಾರ್ ಇಸ್ ಅ ಬೈನರಿ ಆಪರೇಷನ್, ಕಾಮಿಟೇಟಿವ್ ಹೌದಾ ಆ್ಯಂಡ್ ಅಸೋಸಿಯೇಟಿವ್ ಅಂತ. ಅಂದರೆ ನಾವು ಮೊದಲು ಬೈನರಿ ಆಪರೇಷನ್ ಅಂತ ನೋಡಬೇಕು, ಆಮೇಲೆ ಕಾಮಿಟೇಟಿವ್ ಆಗುತ್ತಾ ಅಂತ ನೋಡಬೇಕು, ಆಮೇಲೆ ಅಸೋಸಿಯೇಟಿವ್ ಪ್ರಾಪರ್ಟಿನೂ ಸರಿಯಾಗುತ್ತಾ ಅಂತ ನೋಡಬೇಕು. ಮಕ್ಕಳೇ, ಈ ಬೈನರಿ ಆಪರೇಷನ್, ಕಾಮಿಟೇಟಿವಿಟಿ, ಅಸೋಸಿಯೇಟಿವಿಟಿ, ಇನ್ವರ್ಸು, ಐಡೆಂಟಿಟಿ ಎಲಿಮೆಂಟು ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಖಂಡಿತ ನೋಡಿ. ಬೈನರಿ ಆಪರೇಷನ್ ಮೇಲೆ 2 ವಿಡಿಯೋ ಇದೆ, ಖಂಡಿತ ಅದನ್ನು ನೋಡಿ. ನೀವು ಇದನ್ನು ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗತ್ತೆ. ಈಗ ಮೊದಲನೇ ಸಬ್ ಕ್ವೆಶ್ಚನ್ ಮಾಡೋಣ. ಏನು ಹೇಳ್ತಾರೆ, ಆನ್ ಝೆಡ್ ಸೆಟ್ ಆಫ್ ಇಂಟೀಜರ್ಸ್ ಮೇಲೆ ಬೈನರಿ ಆಪರೇಷನ್ ಡಿಫೈನ್ ಆಗಿದೆ. ಸ್ಟಾರ್ ಈಸ್ ಡಿಫೈನ್ಡ್ ಆಸ್ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಅಂತ. ಈಗ ಫಾರ್ ಎವ್ರಿ ಎ ಕಮ ಬಿ ಬಿಲಾಂಗ್ಸ್ ಟು ಝೆಡ್ ಅಂದ್ರೆ ಝೆಡ್ ಇಂದ 2 ಎ ಕಮ ಬಿ ತಗೊಳ್ಳೋಣ. ಕ್ಲಿಯರ್ಲಿ ಏನಾಗುತ್ತೆ, ಒಂದರಿಂದ ಇನ್ನೊಂದನ್ನ ಕಳೆದಾಗ ಖಂಡಿತ ಒಂದು ಇಂಟೀಜರ್ ಆಗುತ್ತೆ. ಪಾಸಿಟಿವ್ ಆದ್ರೆ ಆಗ್ಬೋದು, ನೆಗೆಟಿವ್ ಆದ್ರೆ ಆಗ್ಬೋದು. ಹಿಂದಿನ ಲೆಕ್ಕದಲ್ಲಿ ಝೆಡ್ ಪ್ಲಸ್ ಅಂತ ಇತ್ತು. ಕ್ವೆಶ್ಚನ್ ನಂಬರ್ 1ರಲ್ಲಿ ಒನ್ ಆಫ್ ದಿ ಸಬ್ ಕ್ವೆಶ್ಚನ್ ಹೇಗಿತ್ತಂದ್ರೆ ಇದೇ ಮ್ಯಾಥಮೆಟಿಕಲ್ ಆಪರೇಷನ್ ಝೆಡ್ ಪ್ಲಸ್ ಮೇಲೆ ಡಿಫೈನ್ ಆಗಿತ್ತು. ಆಗ ಅದು ಬೈನರಿ ಆಪರೇಷನ್ ಅಲ್ಲ ಅಂತ ಹೇಳಿದ್ವಿ. ಈಗ ನಾನು ಹೇಳ್ತಾ ಇದ್ದೀನಿ ಇದು ಬೈನರಿ ಆಪರೇಷನ್ ಅಂತ. ಯಾಕೆ ಅಂದ್ರೆ ಇದು ಝೆಡ್ ಪ್ಲಸ್ ಅಲ್ಲ, ಸೆಟ್ ಆಫ್ ಇಂಟೀಜರ್ಸ್. ಇದರಲ್ಲಿ ಪಾಸಿಟಿವ್ ಇಂಟೀಜರ್ಸ್, ನೆಗೆಟಿವ್ ಇಂಟೀಜರ್ಸ್ ಮತ್ತೆ 0 ಅಷ್ಟು ಇರುತ್ತೆ. ಒಂದು ಇಂಟೀಜರ್ನ ಇನ್ನೊಂದು ಇಂಟೀಜರ್ ಇಂದ ಕಳೆದಾಗ ಮತ್ತೆ ಒಂದು ಇಂಟೀಜರೇ ಬರುತ್ತೆ. ಹಾಗಾಗಿ ಇದು ಬೈನರಿ ಆಪರೇಷನ್ ಆಗತ್ತೆ. ಕ್ಲಿಯರ್ಲಿ ಸ್ಟಾರ್ ಇಸ್ ಅ ಬೈನರಿ ಆಪರೇಷನ್ ಆನ್ ಸೆಟ್ ಆಫ್ ಇಂಟೀಜರ್ಸ್. ಈಗ ನಾವು ಕಾಮಿಟೇಟಿವಿಟಿ ಚೆಕ್ ಮಾಡೋಣ. ನಮ್ಗೆ ಈಗಾಗಲೇ ಗೊತ್ತಿದೆ ಅಲ್ಲ ಕಾಮಿಟೇಟಿವಿಟಿ ಅಂದ್ರೇನು. ಎ ಸ್ಟಾರ್ ಬಿ ಮಾಡಿದಾಗ್ಲೂ ಮತ್ತೆ ಬಿ ಸ್ಟಾರ್ ಎ ಮಾಡಿದಾಗ್ಲೂ ಎರಡಕ್ಕೂ ನಮಗೆ ಒಂದೇ ಉತ್ತರ ಬರಬೇಕು. ಆಗ ಈ ಬೈನರಿ ಆಪರೇಷನ್ ಅನ್ನ ನಾವು ಕಾಮಿಟೇಟಿವ್ ಅಂತ ಹೇಳಬಹುದು. ಒಂದು ಉದಾಹರಣೆ ತಗೊಳ್ಳೋಣ. ಇದು ಕಾಮಿಟೇಟಿವ್ ಆಗಕ್ಕೆ ಸಾಧ್ಯ ಇಲ್ಲ. ನಮಗೆ ನೋಡಿದ ತಕ್ಷಣ ಗೊತ್ತು. ಈಗ 2 - 3 3 - 2 ಎರಡು ಒಂದೇ ಅಲ್ಲ ಅಲ್ವಾ. ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದು ಕಾಮಿಟೇಟಿವ್ ಅಲ್ಲ ಅಂತ. ಅದಕ್ಕೆ ಏನು ಮಾಡಬೇಕು, ಕಾಮಿಟೇಟಿವ್ ಆದರೆ ನಾವು ಜನರಲ್ ಆಗಿ ಹೇಳಬೇಕು. ಕಾಮಿಟೇಟಿವ್ ಅಲ್ಲ ಅಂತಂದಾಗ ನಾವು ಒಂದು ಉದಾಹರಣೆ ಕೊಟ್ಬಿಟ್ಟು ಈ ಬೈನರಿ ಆಪರೇಷನ್ ಕಾಮಿಟೇಟಿವ್ ಅಲ್ಲ ಅಂತ ಹೇಳಬೇಕು. ಅದಕ್ಕೆ ನಾನು ಒಂದು ಉದಾಹರಣೆ ತಗೊಂಡಿದ್ದೀನಿ. 2 ಸಂಖ್ಯೆಗಳನ್ನ ತಗೊಳ್ಳೋಣ ಸೆಟ್ ಆಫ್ ಇಂಟೀಜರ್ಸ್ ಇಂದ. ಕನ್ಸಿಡರ್ 4, 6 ಬಿಲಾಂಗ್ಸ್ ಟು ಸೆಟ್ ಆಫ್ ಇಂಟೀಜರ್ಸ್ ಅಂತೀವಿ. ಅದನ್ನ ತಗೊಂಡು ಬೈನರಿ ಆಪರೇಷನ್ ಮಾಡೋಣ. ಎ ಸ್ಟಾರ್ ಬಿ ತರ ಮಾಡಿದಾಗ 4 * 6 ಇಸ್ ಈಕ್ವಲ್ ಟು ಏನಾಗುತ್ತೆ, ಹೇಗೆ ಬೈನರಿ ಆಪರೇಷನ್ ಡಿಫೈನ್ ಆಗಿರೋದು ಎ ಮೈನಸ್ ಬಿ ಅಲ್ವಾ. ಅದಕ್ಕೆ 4 - 6 ಅಂತ ಬರ್ದೆ. ನಮಗೆ ಬಂದ ಉತ್ತರ -2. ಸರಿ, ಈಗ ಬಿ ಸ್ಟಾರ್ ಎ ಮಾಡೋಣ. ಅಂದ್ರೆ 6 * 4 ಮಾಡಿದ್ರೆ 6 - 4 ಆಯ್ತು,
ಬಂದ ಉತ್ತರ 2. 4 ಸ್ಟಾರ್ 6 ಇಸ್ ನಾಟ್ ಈಕ್ವಲ್ ಟು 6 ಸ್ಟಾರ್ 4. ಅಂದರೆ ಎ ಸ್ಟಾರ್ ಬಿ ನಾಟ್ ಈಕ್ವಲ್ ಟು ಬಿ ಸ್ಟಾರ್ ಎ ಆಯಿತು. ಅವಾಗೇನು ಅರ್ಥ ಮಾಡ್ಕೋಬಹುದು, ಹೆನ್ಸ್ ಎ ಸ್ಟಾರ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಸ್ಟಾರ್ ಎ. ಅವಾಗ ಕೊಟ್ಟಂತಹ ಬೈನರಿ ಆಪರೇಷನ್ನು ಕಾಮ್ಯುಟೇಟಿವ್ ಅಲ್ಲ. ಸೊ ಸ್ಟಾರ್ ಇಸ್ ನಾಟ್ ಕಾಮ್ಯುಟೇಟಿವ್ ಅಂತ ನಾವು ಹೇಳ್ಬಿಡ್ತೀವಿ. ಈಗ ಅಸೋಸಿಯೇಟಿವಿಟಿ ಚೆಕ್ ಮಾಡೋಣ. ಕಾಮ್ಯುಟೇಟಿವ್ ಹೌದು ಅಲ್ವಾ ಅಂತ ಚೆಕ್ ಮಾಡೋಕ್ಕೆ 2 ಸಂಖ್ಯೆಗಳನ್ನು ತಗೊಳ್ತೀವಿ. ಅದೇ ಅಸೋಸಿಯೇಟಿವಿಟಿ ನೋಡೋಕ್ಕೆ ನಾವು ಯಾವಾಗಲೂ 3 ಸಂಖ್ಯೆಗಳನ್ನು ತಗೋಬೇಕು. ಹೇಗೆ? ಎ ಸ್ಟಾರ್ ಬಿ ಬ್ರ್ಯಾಕೆಟ್ಸಲ್ಲಿ ಸ್ಟಾರ್ ಸಿ ಇಸ್ ಈಕ್ವಲ್ ಟು ಎ ಸ್ಟಾರ್ ಬಿ ಸ್ಟಾರ್ ಸಿ, ಬಿ ಸ್ಟಾರ್ ಸಿ ಬ್ರ್ಯಾಕೆಟ್ ಒಳಗಡೆ. ಇದು ಸರಿಯಾದರೆ ಅಸೋಸಿಯೇಟಿವ್ ಅಂತ ನಾವು ಹೇಳಬಹುದು. ಇದು ಸಬ್ಟ್ರಾಕ್ಷನ್ನು, ಒಂದು ಇನ್ನೊಂದರಿಂದ ಕಳೆದಾಗ ಖಂಡಿತ ಅಸೋಸಿಯೇಟಿವ್ ಆಗ ಸಾಧ್ಯತೆಗಳು ಇರಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, 3 ಸಂಖ್ಯೆಗಳನ್ನು ತಗೊಳ್ತೀನಿ ಸೆಟ್ ಆಫ್ ಇಂಟೀಜರ್ಸ್ ಇಂದ. 5, 7, 9 ಅಂತ ತಗೊಂಡಿದ್ದೀನಿ. ಈಗ ಅಸೋಸಿಯೇಟಿವಿಟಿ ಚೆಕ್ ಮಾಡೋಣ. 5 ಸ್ಟಾರ್ 7 ಬ್ರಾಕೆಟ್ಸ್ ಅಲ್ಲಿ ಸ್ಟಾರ್ 9 ಇದನ್ನ ಮಾಡಿದಾಗ ಈಗ ಮೊದಲು 5 ಸ್ಟಾರ್ 7 ಅಪ್ಲೈ ಮಾಡೋಣ. ಇದಕ್ಕೆ ಬೈನರಿ ಆಪರೇಷನ್ ಡಿಫೈನ್ ಮಾಡಿರೋ ಪ್ರಕಾರ ಮಾಡೋಣ. ಅದನ್ನ ಬೇರೆ ಕಲರ್ ಅಲ್ಲಿ ತೋರಿಸಿದೀನಿ ನೋಡಿ. ಸ್ಟಾರ್ 9 ಹಾಗೆ ಇದೆ, ಇದು ಮಾತ್ರ ಅಪ್ಲೈ ಮಾಡ್ತಾ ಇದೀವಿ. ಅವಾಗ ಏನಾಯ್ತು, 5 - 7 ಆಯ್ತು. 5 - 7 ಏನು, -2. ಸ್ಟಾರ್ 9 ಹಾಗೆ ಇಟ್ಕೊಂಡಿದ್ದೀನಿ, ಸ್ಟಾರ್ 9 ಇಲ್ಲಿ ಬರ್ದಿದ್ದೀನಿ. ಈಗ ಇದಕ್ಕೆ ನಾವು ಬೈನರಿ ಆಪರೇಷನ್ ಮಾಡೋಣ. ಈ ಬೈನರಿ ಆಪರೇಷನ್ ಪ್ರಕಾರ a - b ಅಲ್ವಾ, -2 - 9 ಆಯಿತು, ಅಂದರೆ -11 ಬಂದಿದೆ. ಈಗ RHS ಪಾರ್ಟ್ ಮಾಡೋಣ. 5 ಸ್ಟಾರ್ 7 ಸ್ಟಾರ್ 9 ಬರೆಯೋದು ಈಕ್ವಲ್ ಟು 5 ಸ್ಟಾರ್. ಓಕೆ, ಈಗ 7 ಸ್ಟಾರ್ 9 ಮಾಡಬೇಕು ಅಂತಂದ್ರೆ ಏನು, 7 - 9 ಆಗುತ್ತೆ. 5 ಸ್ಟಾರ್ ಹಾಗೆ ಉಳಿಸಿದೀನಿ, 7 - 9 ಅಂದ್ರೆ -2 ಬಂತು. ಈಗ ಮತ್ತೆ ಬೈನರಿ ಆಪರೇಷನ್ ಅಪ್ಲೈ ಮಾಡೋಣ. ಇಲ್ಲಿ 2 ಸಲ ಬೈನರಿ ಆಪರೇಷನ್ ಅಪ್ಲೈ ಮಾಡ್ತೀವಿ ಅಲ್ವಾ, ಇಲ್ಲೊಂದ್ ಸಲ ಮಾಡಿದ್ವಿ ಬ್ರಾಕೆಟ್ ಒಳಗಡೆ ಇರೋದಕ್ಕೆ. ಈಗ ಇದಕ್ಕೆ ಮಾಡ್ತೀವಿ. 5 -2 ಅಂತ ಮಾಡಿದಾಗ +7 ಬಂತು. ನೋಡಿ, ಉತ್ತರ 2 ಬೇರೆ ಬೇರೆ ಬಂದಿದೆ. ಅಂದ್ರೆ ಇದು ಅಸೋಸಿಯೇಟಿವ್ ಆಗಲ್ಲ ಅಂತ ನಾವು ಒಂದು ಉದಾಹರಣೆ ಕೊಟ್ಟು ಇವಾಗ ಹೇಳ್ಬಿಡ್ತಾ ಇದೀವಿ. ಏನಂತ, 5 ಸ್ಟಾರ್ 7 ಬ್ರಾಕೆಟ್ಸ್ ಅಲ್ಲಿ ಸ್ಟಾರ್ 9 ನಾಟ್ ಈಕ್ವಲ್ ಟು 5 ಸ್ಟಾರ್ 7 ಸ್ಟಾರ್ 9 ಅಂತ ಹೇಳ್ತೀವಿ. ಅಂದ್ರೆ ಇದು ಅಸೋಸಿಯೇಟಿವ್ ಆಗಲ್ಲ, ಹೆನ್ಸ್ ಸ್ಟಾರ್ ಇಸ್ ನಾಟ್ ಅಸೋಸಿಯೇಟಿವ್ ಅಂತ ನಾವು ಹೇಳ್ಬಿಡಬಹುದು. ಇದು ಬೈನರಿ ಆಪರೇಷನ್ ಆಗಿದೆ, ಕಾಮ್ಯುಟೇಟಿವ್ ಅಲ್ಲ, ಅಸೋಸಿಯೇಟಿವ್ ಅಲ್ಲ. ಈಗ 2ನೇ ಸಬ್ ಕ್ವೆಶ್ಚನ್. ಆನ್ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಮೇಲೆ ಡಿಫೈನ್ ಆಗಿದೆ. ಹೇಗಪ್ಪ ಅಂದ್ರೆ a ಸ್ಟಾರ್ b ಇಸ್ ಈಕ್ವಲ್ ಟು ab + 1 ಅಂತ ಡಿಫೈನ್ ಆಗಿದೆ. ಈಗ ನಮ್ಗೆಲ್ಲ ಗೊತ್ತು ರ್ಯಾಷನಲ್ ನಂಬರ್ ಯಾವ ತರ ಇರುತ್ತೆ, p/q ಫಾರ್ಮ್ ನಲ್ಲಿ ಇರುತ್ತೆ. q ನಾಟ್ ಈಕ್ವಲ್ ಟು 0, ಡಿನಾಮಿನೇಟರ್ 0 ಆಗಿರಲ್ಲ. p/q ಫಾರ್ಮ್ ನಲ್ಲಿ ಇದ್ರೆ ಅದು ರ್ಯಾಷನಲ್ ನಂಬರ್ ಆಗಿರುತ್ತೆ. ಈಗ 2 ರ್ಯಾಷನಲ್ ನಂಬರ್ ಗಳನ್ನ ತಗೊಳ್ಳೋಣ. ಫಾರ್ ಎವ್ರಿ ರ್ಯಾಷನಲ್ ನಂಬರ್ a, b ಏನಾಗುತ್ತೆ, ಕ್ಲಿಯರ್ಲಿ 2 ರ್ಯಾಷನಲ್ ನಂಬರ್ ಅನ್ನ ತಗೊಂಡು ಒಂದಕ್ಕೆ ಇನ್ನೊಂದನ್ನ ಗುಣಿಸಿ +1 ಮಾಡಿದ್ರೆ ಖಂಡಿತ ಉತ್ತರ ರ್ಯಾಷನಲ್ ನಂಬರೇ ಆಗಿರುತ್ತೆ. ದಸ್ ಸ್ಟಾರ್ ಇಸ್ ಅ ಬೈನರಿ ಆಪರೇಷನ್ ಆನ್ ಕ್ಯೂ. ಅವಾಗ ಸ್ಟಾರ್ ಬೈನರಿ ಆಪರೇಷನ್ ಆಯ್ತು. ಈಗ ಕಾಮ್ಯುಟೇಟಿವಿಟಿ ಚೆಕ್ ಮಾಡಬೇಕು. ಕಾಮ್ಯುಟೇಟಿವಿಟಿ ನೋಡೋಣ. a ಸ್ಟಾರ್ b ಡಿಫೈನ್ ಆಗಿರೋದು ಹೇಗೆ, ab + 1 ಅಂತ. ಅವಾಗ ದಟ್ ಈಸ್ ಈಕ್ವಲ್ ಟು BA + 1. AB ಮತ್ತೆ BA ಎರಡು ಒಂದೇ ತಾನೆ. ಯಾಕೆ ಅವೆರಡು ಒಂದೇ ಆಗುತ್ತೆ ಅಂದ್ರೆ, ಮಲ್ಟಿಪ್ಲಿಕೇಶನ್ ಇಸ್ ಅ ಬೈನರಿ ಆಪರೇಷನ್. ಮಲ್ಟಿಪ್ಲಿಕೇಶನ್ ಕಾಮ್ಯುಟೇಟಿವ್ ಆಗಿರೋದ್ರಿಂದ ನಾವು AB ಇಸ್ ಈಕ್ವಲ್ ಟು BA ಅಂತ ಬರೀಬಹುದು. ಹಾಗಾಗಿ ದಿಸ್ ಇಸ್ ಈಕ್ವಲ್ ಟು B ಸ್ಟಾರ್ A ಆಯ್ತು. A ಸ್ಟಾರ್ B ಇಂದ ಶುರು ಮಾಡಿದ್ರೆ ಇದನ್ನ ಬದಲು ಮಾಡಿದಾಗ್ಲೂ ನಮಗೆ ಏನು ವ್ಯತ್ಯಾಸ ಆಗಲ್ಲ ನಮ್ಮ ಉತ್ತರದಲ್ಲಿ. ಅಂದ್ರೆ A ಸ್ಟಾರ್ B ಇಸ್ ಈಕ್ವಲ್ ಟು B ಸ್ಟಾರ್ A ಆಯ್ತು. ಅಂದ್ರೆ ಹೆನ್ಸ್ ಸ್ಟಾರ್ ಇಸ್ ಕಾಮ್ಯುಟೇಟಿವ್. ಸ್ಟಾರ್ ಕಾಮ್ಯುಟೇಟಿವ್ ಆಗತ್ತೆ. ಈಗ ಅಸೋಸಿಯೇಟಿವಿಟಿ ಚೆಕ್ ಮಾಡೋಣ. ಇದು ಅಸೋಸಿಯೇಟಿವ್ ಆಗಲ್ಲ, ನೀವು ನೋಡಿ. ಈಗ ನಾನು 3 ಸಂಖ್ಯೆಗಳನ್ನು ತಗೊಂಡಿದ್ದೀನಿ ಅಸೋಸಿಯೇಟಿವಿಟಿ ಚೆಕ್ ಮಾಡಕ್ಕೆ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಇಂದ. ಅದು ಹೇಗೆ ಬರೋದಂದ್ರೆ A ಸ್ಟಾರ್ B ಸ್ಟಾರ್ C ಅಂತ. ಇವಾಗ A ಸ್ಟಾರ್ B ಗೆ ಅಪ್ಲೈ ಮಾಡೋಣ. ಮೊದಲನೇ ಭಾಗಕ್ಕೆ ಬೈನರಿ ಆಪರೇಷನ್ ಹೇಗೆ ಡಿಫೈನ್ ಆಗಿದೆಯಲ್ಲ ಅದನ್ನ ಬರೆಯೋಣ. AB + 1 ಅಂತ ಬಂದಿದೆ, ಸ್ಟಾರ್ C ಹಾಗೆ ಉಳಿಯುತ್ತೆ. ಈಗ ಇದಕ್ಕೆ ನಾವು ಬೈನರಿ ಆಪರೇಷನ್ ಅಪ್ಲೈ ಮಾಡಬೇಕು. ಅಂದ್ರೆ ಇದು ಒಂದು ಎಲಿಮೆಂಟ್, ಇದು ಸ್ಟಾರ್ ಸಿ ಇನ್ನೊಂದು ಎಲಿಮೆಂಟ್. ಅಂದ್ರೆ ಹೇಗೆ ಡಿಫೈನ್ ಆಗಿದೆ, ಮೊದಲನೇ ಎಲಿಮೆಂಟ್ ಇಂಟು 2ನೇ ಎಲಿಮೆಂಟ್. ಅಂದ್ರೆ ಮೊದಲನೇ ಎಲಿಮೆಂಟ್ a ಇಂಟು b + 1 ಆಯ್ತು, ಇಂಟು 2ನೇ ಎಲಿಮೆಂಟ್ c + 1 ಅಂತ ಡಿಫೈನ್ ಆಗುತ್ತೆ. ಅಂದ್ರೆ ಮಕ್ಕಳ ಇದೇನಿಲ್ಲ, ಇವಾಗ ನೀವು ಅಕಸ್ಮಾತ್ ಇದನ್ನ d ಅಂತ ಕರೆದ್ರಿ ಅನ್ಕೊಳ್ಳಿ, d ಸ್ಟಾರ್ c ಅಂತ ಆಯ್ತು. ಅವಾಗ ಏನಾಗುತ್ತೆ, d ಇಂಟು c + 1 ಅಂತಲ್ವಾ ನಮ್ಮ ಬೈನರಿ ಆಪರೇಷನ್ ಡಿಫೈನ್ ಆಗಿರೋದು. ಮೊದಲನೇ ಸಂಖ್ಯೆ ಇಂಟು 2ನೇ ಸಂಖ್ಯೆ +1, ಅದನ್ನೇ ನಾವಿಲ್ಲಿ ಬರ್ದಿದೀವಿ. ಈಗ ಬ್ರಾಕೆಟ್ ಓಪನ್ ಮಾಡಿದ್ರೆ abc + c + 1. ಈಗ ಅಸೋಸಿಯೇಟಿವಿಟಿಯ 2ನೇ ಭಾಗ ಚೆಕ್ ಮಾಡೋಣ. A ಸ್ಟಾರ್ B ಸ್ಟಾರ್ C ದಟ್ ಈಸ್ ಈಕ್ವಲ್ ಟು A ಸ್ಟಾರ್. ಈಗ B ಸ್ಟಾರ್ C ಗೆ ಅಪ್ಲೈ ಮಾಡೋಣ. ಬೈನರಿ ಆಪರೇಷನ್ ಏನು, BC + 1 ಆಗತ್ತಲ್ವಾ. ಇದನ್ಷ್ಟನ್ನ M ಅಂತ ತಗೊಂಡ್ವಿ ಅಂತ ಇಟ್ಕೊಳ್ಳಿ, A ಸ್ಟಾರ್ M ಆಗತ್ತೆ. ಅವಾಗೇನು, A ಇಂಟು M
+1 ಆಗುತ್ತೆ. ಎಮ್ ಏನು BC +1. ಅರ್ಥ ಆಯ್ತಾ ಮಕ್ಕಳೇ? ಇವಾಗ ಡೈರೆಕ್ಟಾಗಿ ನಾನು ಬರ್ದಿದ್ದು ಗೊತ್ತಾಗದೇ ಇದ್ರೆ ಅಂತ ನಾನು ಎಮ್ ಅಂತ ಹೇಳಿದೆ. ಇಲ್ಲ ಅಂದರೆ ಹಾಗೆ ಅರ್ಥ ಮಾಡ್ಕೋಬಹುದು. ಮೊದಲನೇ ಸಂಖ್ಯೆ ಸ್ಟಾರ್ ಎರಡನೇ ಸಂಖ್ಯೆ ಡಿಫೈನ್ ಆಗಿರೋ ಪ್ರಕಾರ A ಇಂಟು ಎರಡನೇ ಸಂಖ್ಯೆ +1. ಈಗ ಅದನ್ನು ಗುಣಿಸೋಣ. ABC ಪ್ಲಸ್ A +1. ಇಲ್ಲಿ ನೋಡಿ ABC ಮತ್ತು 1 ಎರಡು ಸರಿ ಇದೆ, ಆದರೆ ಮಧ್ಯದ ಸಂಖ್ಯೆ C ಇದೆ, ಇಲ್ಲಿ ಮಧ್ಯದ ಸಂಖ್ಯೆ A ಇದೆ. ನೀವು ಇದಕ್ಕೆ ಒಂದು ಉದಾಹರಣೆ ಕೊಟ್ಟು ಸಹ ಪ್ರೂವ್ ಮಾಡಬಹುದು ಇದು ಅಸೋಸಿಯೇಟಿವ್ ಅಲ್ಲ ಅಂತ. ಅವಾಗ ಏನಾಗುತ್ತೆ? ABC ಪ್ಲಸ್ C +1 ಇಸ್ ನಾಟ್ ಈಕ್ವಲ್ ಟು ABC ಪ್ಲಸ್ A +1. ಅವಾಗ ಏನಾಗುತ್ತೆ? ಇದು ಖಂಡಿತ ಅಸೋಸಿಯೇಟಿವ್ ಅಲ್ಲ. ದಿಸ್ ಇಸ್ ನಾಟ್ ಟ್ರೂ ಫಾರ್ ಆಲ್ A, B, C ಬಿಲಾಂಗ್ಸ್ ಟು ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್. ಹೆನ್ಸ್ ಸ್ಟಾರ್ ಇಸ್ ನಾಟ್ ಅಸೋಸಿಯೇಟಿವ್. ಈಗ ಮೂರನೇ ಲೆಕ್ಕ. ಆನ್ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಡಿಫೈನ್ A ಸ್ಟಾರ್ B ಇಸ್ ಈಕ್ವಲ್ ಟು AB/2. ನಮ್ಮ ಬೈನರಿ ಆಪರೇಷನ್ ಡಿಫೈನ್ ಆಗಿರೋದು ಈ ರೀತಿ. ಯಾವುದೇ ಎರಡು ರ್ಯಾಷನಲ್ ನಂಬರನ್ನು ತಗೊಂಡು ಒಂದನ್ನ ಇನ್ನೊಂದು ಜೊತೆಗೆ ಗುಣಿಸಿ ಎರಡರಿಂದ ಭಾಗಿಸಿದ್ರೆ ಖಂಡಿತ ನಮಗೆ ಬರೋ ಉತ್ತರ ಒಂದು ರ್ಯಾಷನಲ್ ನಂಬರೇ ಆಗಿರುತ್ತೆ. ಹಾಗಾಗಿ ಈ ಮ್ಯಾಥಮೆಟಿಕಲ್ ಆಪರೇಷನ್ ಬೈನರಿ ಆಪರೇಷನ್ ಆಗಿದೆ ಆನ್ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್. ಈ ಕಾಮಿಟೇಟಿವಿಟಿ ಚೆಕ್ ಮಾಡೋಣ. ಕಾಮಿಟೇಟಿವಿಟಿ A ಸ್ಟಾರ್ B ಇಸ್ ಈಕ್ವಲ್ ಟು AB/2. AB ಅಂತ ಬರೆದ್ರು ಒಂದೇ, BA ಅಂತ ಬರೆದ್ರು ಒಂದೇ. ನಾ ಅದನ್ನು ಇಲ್ಲಿ ಬರೆದಿದ್ದೀನಿ. AB/2 ಇಸ್ ಸೇಮ್ ಆಸ್ BA/2. ಯಾಕೆ ಅಂದರೆ ಮಲ್ಟಿಪ್ಲಿಕೇಶನ್ ಇಸ್ ಕಾಮಿಟೇಟಿವ್ ಆನ್ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್. ಮಲ್ಟಿಪ್ಲಿಕೇಶನ್ನು ರ್ಯಾಷನಲ್ ನಂಬರ್ಸ್ ಮೇಲೆ ಕಾಮಿಟೇಟಿವ್ ಆಗಿರೋದ್ರಿಂದ AB ಅಂತ ಬರೆದ್ರು BA ಅಂತ ಬರೆದ್ರು ಎರಡು ಒಂದೇ ಆಗುತ್ತೆ. ಆವಾಗ A ಸ್ಟಾರ್ B ಇಸ್ ಈಕ್ವಲ್ ಟು B ಸ್ಟಾರ್ A ಆಗುತ್ತೆ. ದಟ್ ಇಂಪ್ಲೈಸ್ ಸ್ಟಾರ್ ಇಸ್ ಕಾಮಿಟೇಟಿವ್. ಈಗ ಅಸೋಸಿಯೇಟಿವಿಟಿ ನೋಡೋಣ. ಕನ್ಸಿಡರ್ A, B, C ಬಿಲಾಂಗ್ಸ್ ಟು ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್. ಈಗ ನಾನು A ಸ್ಟಾರ್ B ಸ್ಟಾರ್ C ಮಾಡೋಣ. ಈಗ ಮೊದಲು A ಸ್ಟಾರ್ Bಗೆ ಬೈನರಿ ಆಪರೇಷನ್ ಬರೆದ್ಬಿಡೋಣ. ಹೇಗಿದೆ ಅದು? AB/2 ಮತ್ತೆ ನೆಕ್ಸ್ಟ್ ಸ್ಟಾರ್ C ಅಲ್ವಾ? ಈಗ AB/2 ಮೊದಲನೇ ಸಂಖ್ಯೆ ಆಯಿತು, ಇದು C ಎರಡನೇ ಸಂಖ್ಯೆ. ಅವಾಗೇನು? ನಮ್ಮ ಬೈನರಿ ಆಪರೇಷನ್ ಡಿಫೈನ್ ಆಗಿರೋ ಪ್ರಕಾರ AB/2 ಮೊದಲನೇ ಮತ್ತು ಎರಡನೇ ಸಂಖ್ಯೆ ಡಿವೈಡೆಡ್ ಬೈ 2 ಆಗಬೇಕು. ಅಂದರೆ ಮೊದಲನೇ ಸಂಖ್ಯೆ ಬರೆದಿದ್ದೀನಿ AB/2 ಇದೆ, ಎರಡನೇ ಸಂಖ್ಯೆ ಇಂಟು C ಹೋಲ್ ಡಿವೈಡೆಡ್ ಬೈ 2. ಅವಾಗ ಏನಾಗುತ್ತೆ? ABC/4 ಆಗುತ್ತೆ. ಅದೇ ರೀತಿ ಎರಡನೇ ಭಾಗ ಮಾಡಿದ್ರೆ A ಸ್ಟಾರ್ B ಸ್ಟಾರ್ C ಮಾಡಿದಾಗ A ಸ್ಟಾರ್ ಹಾಗೆ ಇರುತ್ತೆ. B ಸ್ಟಾರ್ Cಗೆ ಬೈನರಿ ಆಪರೇಷನ್ ಅಪ್ಲೈ ಮಾಡೋಣ. ಆಗ BC/2 ಆಗುತ್ತೆ ಅಲ್ವಾ? ಈಗ A ಮೊದಲನೇ ಸಂಖ್ಯೆ, BC/2 ಎರಡನೇ ಸಂಖ್ಯೆ ಆಯಿತು. ಆವಾಗ A ಇಂಟು BC/2 ಹೋಲ್ ಡಿವೈಡೆಡ್ ಬೈ 2 ಆಗುತ್ತೆ. ಮ್ಯಾಥಮೆಟಿಕಲ್ ಆಪರೇಷನ್ ಡಿಫೈನ್ ಆಗಿರೋ ಪ್ರಕಾರ. ನಿಮ್ಗಿಲ್ಲೇನಾದರೂ ಬರೆಯೋಕ್ಕೆ ಕನ್ಫ್ಯೂಷನ್ ಆಯಿತು ಅಂದರೆ ನೀವು ಈ ಸಂಖ್ಯೆಯನ್ನು D ಅಂತನೋ M ಅಥವಾ N ಅಂತ ಏನೋ ಒಂದು ಇಟ್ಕೊಂಡು ಅವಾಗ A ಸ್ಟಾರ್ M ಅಂತ ಬರುತ್ತೆ. ಅವಾಗ ಮಾಡೋದು ಸುಲಭ ಆಗುತ್ತೆ ನಿಮಗೆ ಕನ್ಫ್ಯೂಷನ್ ಆದರೆ. ಇಲ್ಲ ಅಂದರೆ ಹೀಗೆ ಬರೀಬಹುದು. ಅವಾಗ ಅದೇನಾಗ್ಬಿಡುತ್ತೆ? ABC/4 ಆಗುತ್ತೆ. ಅಂದರೆ ನೋಡಿ, ಇದು ಮತ್ತು ಇದು ಎರಡು ಒಂದೇ ಆಗಿದೆ. ಅವಾಗ ಈ ಬೈನರಿ ಆಪರೇಷನ್ನು ಅಸೋಸಿಯೇಟಿವ್ ಆಗತ್ತೆ. ಈಗ ನಾಲ್ಕನೇ ಸಬ್ ಕ್ವೆಶ್ಚನು. ಆನ್ ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಡಿಫೈನ್ A ಸ್ಟಾರ್ B ಇಸ್ ಈಕ್ವಲ್ ಟು 2 to the power AB ಅಂತ ಬಂದಿದೆ. ಇವಾಗ ನೋಡಿ, ಆನ್ ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ನಾವು ಸೆಟ್ಟನ್ನು ನೋಡಬೇಕಾಗತ್ತೆ ಯಾವಾಗಲೂ. ಈಗ ಆನ್ ಸೆಟ್ Z+ ನೋಡಿದಾಗ ಸ್ಟಾರ್ ಈಸ್ ಡಿಫೈನ್ಡ್ ಲೈಕ್ ದಿಸ್. ಫಾರ್ ಎವ್ರಿ ಪಾಸಿಟಿವ್ ಇಂಟೀಜರ್, ಯಾವುದೇ ಎರಡು ಪಾಸಿಟಿವ್ ಇಂಟೀಜರ್ ತಗೊಂಡು ಅದನ್ನು ಗುಣಿಸಿ 2 to the power AB ಅಂತ ಮಾಡಿದಾಗ ನೋಡಿ, A, B ತಗೊಳ್ಳಿ, ಯಾವುದೇ ಎರಡು ಪಾಸಿಟಿವ್ ಇಂಟೀಜರ್ ತಗೊಳ್ಳಿ, ಒಂದ್ರ ಜೊತೆ ಇನ್ನೊಂದನ್ನು ಗುಣಿಸಿ 2 to the power ಆ ಸಂಖ್ಯೆಯನ್ನು ಹಾಕಿದ್ರೆ ಖಂಡಿತ ಅದೊಂದು ಪಾಸಿಟಿವ್ ಇಂಟೀಜರೇ ಆಗುತ್ತೆ. ಅದು ನೆಗೆಟಿವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅದು ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸಲ್ಲಿ ಇದ್ದೇ ಇರುತ್ತೆ. ದಸ್ ಸ್ಟಾರ್ ಇಸ್ ಅ ಬೈನರಿ ಆಪರೇಷನ್ ಆನ್ Z+ ಅಂತ ಆಗುತ್ತೆ. ಈಗ ಕಾಮಿಟೇಟಿವಿಟಿ ಚೆಕ್ ಮಾಡೋಣ. ಎರಡು ಪಾಸಿಟಿವ್ ಇಂಟೀಜರ್ಸನ್ನು ತಗೊಳ್ಳೋಣ. A ಸ್ಟಾರ್ B ಇಸ್ ಈಕ್ವಲ್ ಟು ಡಿಫೈನ್ ಆಗಿರೋ ಪ್ರಕಾರ ಏನಾಗುತ್ತೆ? 2 to the power A ಇಂಟು B ಆಗುತ್ತೆ. ನಾ 2 to the power AB ಅಂತ ಬರೆದ್ರು ಒಂದೇ, 2 to the power BA ಅಂತ ಬರೆದ್ರು ಒಂದೇ. ಯಾಕೆ ಅಂದರೆ ಮಲ್ಟಿಪ್ಲಿಕೇಶನ್ ಇಸ್ ಕಾಮಿಟೇಟಿವ್ ಆನ್ Z+. ಅವಾಗ ಇದೇನಾಗುತ್ತೆ? ದಿಸ್ ಇಸ್ ಈಕ್ವಲ್ ಟು B ಸ್ಟಾರ್ A ಆಗುತ್ತೆ. ಅಂದರೆ A ಸ್ಟಾರ್ B ಇಸ್ ಈಕ್ವಲ್ ಟು B ಸ್ಟಾರ್ A. ಹೆನ್ಸ್ ಸ್ಟಾರ್ ಇಸ್ ಕಾಮಿಟೇಟಿವ್ ಅಂತ ಆಯಿತು. ಈಗ
ಅಸೋಸಿಯೇಟಿವಿಟಿ ಚೆಕ್ ಮಾಡೋಣ. 3 ಪಾಸಿಟಿವ್ ಇಂಟೀಜರ್ ಗಳನ್ನ ತಗೊಳ್ಳೋಣ. ನಾನು 1, 2, 3 ಅಂತ ತಗೊಂಡಿದ್ದೀನಿ. ಈಗ ಅಸೋಸಿಯೇಟಿವಿಟಿ ಚೆಕ್ ಮಾಡಕ್ಕೆ 1*2 ಬ್ರಾಕೆಟ್ಸ್ ಅಲ್ಲಿ *3. ಈಗ ಮೊದಲು 1*2ಗೆ ಬೈನರಿ ಆಪರೇಷನ್ ಮಾಡೋಣ. ಬೈನರಿ ಆಪರೇಷನ್ ಡಿಫೈನ್ ಆಗಿರೋ ಪ್ರಕಾರ 2 to the power AB ಅಲ್ವಾ ಬರ್ಬೇಕಾಗಿರೋದು. ಮತ್ತೆ AB ಅಂದ್ರೆ ಏನು, 1 into 2 ಆಗತ್ತೆ. ಅಂದ್ರೆ 2 to the power 1 into 2. ಇದಕ್ಕೆ ಬೈನರಿ ಆಪರೇಷನ್ ಅಪ್ಲೈ ಮಾಡಿದೀವಿ. *3 ಅದು ಹಾಗೆ ಉಳಿಯುತ್ತೆ. ಅಂದ್ರೆ ಏನಾಗುತ್ತೆ, 2² * 3. ಈಗ ಮತ್ತೆ ಇದಕ್ಕೆ ಬೈನರಿ ಆಪರೇಷನ್ ಮಾಡಬೇಕು. ಅವಾಗ ಏನಾಗುತ್ತೆ, 4*3 ಆಯ್ತು. 4*3 ಅಂದ್ರೆ 2 to the power AB ಆಗಬೇಕು. 2 to the power 4 into 3 ಅಂದ್ರೆ 2 to the power 12 ಆಯ್ತು. ಇದು ಒಂದು ಭಾಗ. ಆದ್ರೆ ಎರಡನೇ ಭಾಗ 1*2*3 ಅಂದ್ರೆ ಇವಾಗ ಮೊದಲು 2*3ಗೆ ಬೈನರಿ ಆಪರೇಷನ್ ಅಪ್ಲೈ ಮಾಡಿ ನಂತರ ಇನ್ನೊಂದಕ್ಕೆ ಹಾಕಬೇಕು. ಸೊ 1 ಹಾಗೆ ಉಳ್ಕೊಳ್ಳುತ್ತೆ. 2*3 ಏನಾಗುತ್ತೆ ಹೇಳಿ, 2 to the power 2 into 3 ಅಂದ್ರೆ 2 to the power 6 ಆಗತ್ತೆ. ಈಗ ಮತ್ತೆ ಇದಕ್ಕೆ ಬೈನರಿ ಆಪರೇಷನ್ 1*2 to the power 6 ಅಂದ್ರೆ 1*64 ಅದು ಅಲ್ವಾ. ಅವಾಗ ಏನಾಗತ್ತೆ, 2 to the power 64 ಆಗತ್ತೆ. ಖಂಡಿತ 2 to the power 64 is not same as 2 to the power 12 ಅಲ್ವಾ. ಅವೆರಡು ಒಂದೇ ಅಲ್ಲ. ಅದಕ್ಕೆ ನಾವು ಹೇಳ್ಬಿಡ್ತೀವಿ 1*2 ಬ್ರಾಕೆಟ್ಸ್ ಅಲ್ಲಿ *3 is not equal to 1* ಬ್ರಾಕೆಟ್ಸ್ ಅಲ್ಲಿ 2*3 ಅಂತ ನಾವು ಹೇಳ್ಬಹುದು. ನೋಡಿ ಮಕ್ಕಳೇ, ಇಲ್ಲಿ ಉದಾಹರಣೆ ತಗೋಬೇಕಾದ್ರೆ ನೀವು ದೊಡ್ಡ ಸಂಖ್ಯೆಗಳನ್ನ ತಗೋಬೇಡಿ, 3, 4, 5 ಅಂತ ಎಲ್ಲ. ಯಾಕೆಂದ್ರೆ ಇದು ಎಕ್ಸ್ಪೋನೆನ್ಷಿಯಲ್ ಹೋಗುತ್ತೆ. ಟು ದಿ ಪವರ್ ಅಂತ ಬರ್ದಾಗ ನಾವಿಲ್ಲಿ ಮಾಡಿ ಸಿಂಪ್ಲಿಫೈ ಮಾಡ್ಕೊಂಡು ಅವೆರಡು ಸಮ ಅಲ್ಲ ಅಂತ ತೋರ್ಸೋದು ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಇದರಲ್ಲಿ 1, 2, 3 ತಗೊಂಡಿದ್ದೀನಿ. ಅಂದ್ರೆ ನಮ್ಗೆ ಸ್ಪಷ್ಟವಾಗಿ ಏನರ್ಥ ಆಯ್ತು, A*B *C not equal to A*B *C ಆಯ್ತು. ಫಾರ್ ಆಲ್ ABC ಬಿಲಾಂಗ್ಸ್ ಟು ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಅಂತ. ಅಂದ್ರೆ ಹೆನ್ಸ್ ಸ್ಟಾರ್ ಇಸ್ ನಾಟ್ ಅಸೋಸಿಯೇಟಿವ್ ಅಂತ ಆಗತ್ತೆ. ಈಗ 5ನೇ ಲೆಕ್ಕ ಆನ್ Z+ ಅಂದ್ರೆ ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಮೇಲೆ ಡಿಫೈನ್ ಆಗಿದೆ. ಹೇಗೆ, A*B is equal to A to the power B ಅಂತ. ಹೀಗೆ ಬೈನರಿ ಆಪರೇಷನ್ ಡಿಫೈನ್ ಆಗಿದೆ. ಈಗ ನೋಡಿ, A, B ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಇಂದ ತಗೊಂಡಾಗ A ಮತ್ತೆ B ಎರಡು ಪಾಸಿಟಿವ್ ಇಂಟೀಜರ್ಸ್. ಬೈನರಿ ಆಪರೇಷನ್ ಡಿಫೈನ್ ಆಗಿರೋ ಪ್ರಕಾರ A*B is equal to A to the power B ಆಯ್ತು. ಏನು ಪಾಸಿಟಿವ್, ಬಿನೂ ಪಾಸಿಟಿವ್ ಆಗಿರೋದ್ರಿಂದ A to the power B ಖಂಡಿತ ಪಾಸಿಟಿವ್ ಇಂಟೀಜರೇ ಆಗಿರುತ್ತೆ. ಅದಕ್ಕೆ ಇಟ್ ಬಿಲಾಂಗ್ಸ್ ಟು Z+ ಅಂತ ನಾವು ಹೇಳಬಹುದು. ಅಂದ್ರೆ ಸ್ಟಾರ್ ಇಸ್ ಅ ಬೈನರಿ ಆಪರೇಷನ್ ಆನ್ Z+ ಆಗತ್ತೆ. ಈಗ ಕಾಮಿಟೇಟಿವಿಟಿ ಚೆಕ್ ಮಾಡೋಣ. ಕಾಮಿಟೇಟಿವಿಟಿಗೆ A, B ಬಿಲಾಂಗ್ಸ್ ಟು Z+ ಅಂತ. A*B ಏನಾಗುತ್ತೆ, A to the power B ಆಯ್ತು. B*A ಏನು, B to the power A. ಖಂಡಿತ A to the power B ಮತ್ತೆ B to the power A ಎರಡು ಒಂದೇ ಅಲ್ಲ. ನಾವೇನ್ ಬರಿಬಹುದು ಅದಕ್ಕೆ, A*B is not equal to B*A ಅಂದ್ರೆ ಸ್ಟಾರ್ ಇಸ್ ನಾಟ್ ಕಾಮ್ಯುಟೇಟಿವ್. ಅಸೋಸಿಯೇಟಿವಿಟಿ ಮಾಡ್ಬಿಡೋಣ. ಈಗ ನೋಡಿ, ಇದು ಎಕ್ಸ್ಪೋನೆನ್ಷಿಯಲ್ ಆಗಿರೋದ್ರಿಂದ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಖಂಡಿತ ಅಸೋಸಿಯೇಟಿವ್ ಆಗಲ್ಲ. ಅದಕ್ಕೆ ಉದಾಹರಣೆಗಳನ್ನು ತಗೊಂಡ್ಬಿಡೋಣ. ಇಲ್ಲಿ 3 ಪಾಸಿಟಿವ್ ಇಂಟೀಜರ್ ಗಳನ್ನ ತಗೊಂಡಿದ್ದೀನಿ, 2, 3, 4 ಅಂತ. ಈಗ ಅಸೋಸಿಯೇಟಿವಿಟಿ ಚೆಕ್ ಮಾಡೋಣ. 2*3 ಬ್ರಾಕೆಟ್ಸ್ ಅಲ್ಲಿ *4 ಅಂತ ಆಗುತ್ತೆ. 2*3 ಏನು, A to the power B. ಇದು A, ಇದು B ಆದ್ರೆ 2 to the power 3 ಆಗತ್ತೆ. ಇಲ್ಲಿ ಬೈನರಿ ಆಪರೇಷನ್ ಅಪ್ಲೈ ಮಾಡಿದ್ಮೇಲೆ 2 to the power 3 *4 ಆಯ್ತು. ಮತ್ತೆ ಇದಕ್ಕೆ ಬೈನರಿ ಆಪರೇಷನ್ ಮಾಡಿದ್ರೆ 2³ ಹೋಲ್ ಟು ದಿ ಪವರ್ 4 ಆಗತ್ತೆ. ಅವಾಗ ಏನಾಯ್ತು, 3 into 4 ಆಯ್ತು. ಅವಾಗ 2 to the power 12 ಬಂತು. ಈಗ ಇನ್ನೊಂದು ಭಾಗ ಮಾಡೋಣ. 2*3*4. ಈಗ ಮೊದಲು 3*4ಗೆ ಬೈನರಿ ಆಪರೇಷನ್ ಅಪ್ಲೈ ಮಾಡೋಣ. 2* ಹಾಗೆ ಉಳ್ಕೊಳ್ಳುತ್ತೆ. 3 to the power 4 ಆಗತ್ತೆ. 2*3 to the power 4 is 81. ಮತ್ತೆ ಬೈನರಿ ಆಪರೇಷನ್ ಇಲ್ಲಿ ಅಪ್ಲೈ ಮಾಡಿದಾಗ 2 to the power 81 ಆಯ್ತು. ಮಕ್ಕಳ, ಇದನ್ನ ನಾನು ಬರ್ದಿರೋದು ಬೈನರಿ ಆಪರೇಷನ್ ಡಿಫೈನ್ ಆಗಿರೋ ರೀತಿ ಆಧಾರದ ಮೇಲೆ. ನೋಡಿ, LHS 2 to the power 12 ಬಂದ್ರೆ RHS 2 to the power 81 ಬಂತು. ಖಂಡಿತ ಒಂದಕ್ಕೊಂದು ಸಮ ಅಲ್ಲ. ಅಂದ್ರೆ 2*3 ಬ್ರಾಕೆಟ್ಸ್ ಅಲ್ಲಿ *4 is not equal to 2* ಬ್ರಾಕೆಟ್ಸ್ ಅಲ್ಲಿ 3, 4 ಅಂದ್ರೆ ಅಸೋಸಿಯೇಟಿವ್ ಅಲ್ಲ. ದಿಸ್ ಇಸ್ ನಾಟ್ ಟ್ರೂ ಫಾರ್ ಆಲ್ ಇಂಟೀಜರ್ಸ್. ಹಾಗಾಗಿ ಇದು ಅಸೋಸಿಯೇಟಿವ್ ಅಲ್ಲ. ಈಗ 6ನೇ ಲೆಕ್ಕ ಆನ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಎಕ್ಸ್ಕ್ಲೂಡಿಂಗ್ -1. ಮ್ಯಾಥಮೆಟಿಕಲ್ ಆಪರೇಷನ್ ಡಿಫೈನ್ ಆಗಿರೋ ಸೆಟ್ ನೋಡಿ, ಸೆಟ್ ಆಫ್ ರಿಯಲ್ ನಂಬರ್ಸ್ ಇದರಲ್ಲಿ ಎಲ್ಲಾನು ಇದೆ -1 ಅನ್ನ ಹೊರತುಪಡಿಸಿ. ಅಂತ ಸೆಟ್ ಮೇಲೆ ಮ್ಯಾಥಮೆಟಿಕಲ್ ಆಪರೇಷನ್ ಡಿಫೈನ್ ಆಗಿದೆ. ಹೇಗೆ ಡಿಫೈನ್ ಆಗಿದೆ ಮ್ಯಾಥಮೆಟಿಕಲ್ ಆಪರೇಷನ್ ಅಂದ್ರೆ A*B is equal to A/B+1 ಅಂತ ಡಿಫೈನ್ ಆಗಿದೆ. ಸೆಟ್ ಆಫ್ ರಿಯಲ್ ನಂಬರ್ಸ್ ಇಂದ ನಾವು ತಗೊಂಡು ಈ ಮ್ಯಾಥಮೆಟಿಕಲ್ ಆಪರೇಷನ್ಗೆ ಹಾಕಿದಾಗ ತುಂಬಾ ಸಂಖ್ಯೆಗಳಿಗೆ -1 ಬರೋ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನಾನು ಒಂದು ಉದಾಹರಣೆ ತಗೊಂಡಿದ್ದೀನಿ -1 ಬರುವಂಥದ್ದು. A is equal to 2 ಆಯ್ತು, B is equal to -3. ಈಗ ನಾನು ಅದನ್ನು ಸಾಲ್ವ್ ಮಾಡ್ತೀನಿ.
2 ಸ್ಟಾರ್ -3 ಮಾಡಿದಾಗ a/b+1 ಅಲ್ವಾ, 2/-3+1 ಆಗತ್ತೆ. ಅವಾಗ ದಟ್ ಈಸ್ ಈಕ್ವಲ್ ಟು -1 ಆಯ್ತು. -1 ನಮ್ಮ ಉತ್ತರ ಬರೋ ಹಾಗೆ ಇಲ್ಲ ಅಲ್ವಾ? ಯಾಕೆ? ನಾವು ಡಿಫೈನ್ ಮಾಡ್ತಿರೋ ಸೆಟ್ ಯಾವುದು? ಸೆಟ್ ಆಫ್ ರಿಯಲ್ ನಂಬರ್ಸ್ ಎಕ್ಸ್ಕ್ಲೂಡಿಂಗ್ -1. ಅಂದ್ರೆ ನಮ್ಮ ಉತ್ತರ ಏನೇ ಕಾರಣಕ್ಕೂ -1 ಬರೋ ಹಾಗಿಲ್ಲ. ಸೆಟ್ ಆಫ್ ರಿಯಲ್ ನಂಬರ್ಸ್ ಇಂದ ಸಾಕಷ್ಟು ಸಂಖ್ಯೆಗಳನ್ನು ತಗೊಂಡು ಮಾಡಿದಾಗ ನಮಗೆ -1 ಬರುತ್ತೆ. ಹಾಗಾಗಿ ಇದು ಬೈನರಿ ಆಪರೇಷನ್ ಆಗೋದೇ ಇಲ್ಲ. ಯಾಕೆಂದ್ರೆ ಸಾಕಷ್ಟು ಸಂಖ್ಯೆಗಳಿಗೆ ಉತ್ತರ -1 ಬರುತ್ತೆ. -1 ಈ ಸೆಟ್ ನಲ್ಲಿ ಇಲ್ಲ. ಅಂದ್ರೆ ಕ್ಲೋಶರ್ ಪ್ರಾಪರ್ಟಿನೇ ಸರಿ ಹೊಂದಲ್ಲ. ಸೊ ಸ್ಟಾರ್ ಇಸ್ ನಾಟ್ ಎ ಬೈನರಿ ಆಪರೇಷನ್ ಆನ್ ದಿಸ್ ಸೆಟ್. ಈ ಸೆಟ್ ಮೇಲೆ ಸ್ಟಾರ್ ಒಂದು ಬೈನರಿ ಆಪರೇಷನ್ ಅಲ್ವೇ ಅಲ್ಲ. ನೀವು ಒಂದು ಉದಾಹರಣೆ ಕೊಟ್ಬಿಟ್ಟು ಈ ರೀತಿ ತೋರಿಸಿ ಇದು ಬೈನರಿ ಆಪರೇಷನ್ ಅಲ್ಲ ಅಂತ. ಇಲ್ಲಿ ನೀವು ಸೆಟ್ ಅನ್ನ ನೋಡೋದು ನೋಡಿ ಎಷ್ಟು ಮುಖ್ಯ ಆಗತ್ತೆ ಅಂತ. ನೀವು ಹಾಗೆ ಸಾಲ್ವ್ ಮಾಡಿ ಹಾಗೆ ನೋಡಿದ್ರೆ ಇಲ್ಲಿ ಏನಾಗತ್ತೆ, ಇದು ಬೈನರಿ ಆಪರೇಷನ್ ಅಂತ ಬಂದ್ಬಿಡುತ್ತೆ ನಮ್ಮ ಉತ್ತರ. ನಾವು ಸೆಟ್ ಅನ್ನ ಗಮನಿಸದೇ ಇದ್ರೆ, ಸೆಟ್ ನ ಗಮನಿಸಿ -1 ಇಲ್ಲ ಅಂತ ನೋಡಿದಾಗ ಇದಕ್ಕೆ -1 ಉತ್ತರ ಬಂದ್ರೆ ಹೇಗಾಗತ್ತೆ ಅಂತ ಚೆಕ್ ಮಾಡಿದ್ರೆ ನಿಮಗೆ ಈ ರೀತಿ ಗೊತ್ತಾಗತ್ತೆ ಇದು ಬೈನರಿ ಆಪರೇಷನ್ ಅಲ್ಲ ಅನ್ನೋದು. ಮಕ್ಕಳೇ, ಯಾವಾಗ ಕೊಟ್ಟಿರೋ ಮ್ಯಾಥಮೆಟಿಕಲ್ ಆಪರೇಷನ್ ಬೈನರಿ ಆಪರೇಷನ್ನೇ ಅಲ್ಲ ಅಂತ ಆಗತ್ತೆ, ಆಗ ನಾವು ಅದರ ಕಾಮ್ಯುಟೇಟಿವಿಟಿ, ಅಸೋಸಿಯೇಟಿವಿಟಿ ಚೆಕ್ ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ಮಕ್ಕಳೇ, ಇದರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ.